ಐ.ಟಿ ಇಂಜಿನಿಯರ್ ಒಂದು ಬಿಲ್ಡಿಂಗ್ನ ಇನ್ಸ್ಪೆಕ್ಷನ್ಗೆ ಅಂತ ಬಂದಾಗ ಅವರ ಮೈಂಡಲ್ಲಿ ಒಂದಷ್ಟು ಚೆಕ್ ಲಿಸ್ಟ್ ಓಡ್ತಾ ಇರಬೇಕಾಗುತ್ತೆ. ಒಂದು ಬಿಲ್ಡಿಂಗ್ನ ನಾವು ಯಾವ ರೀತಿ ಚೆಕ್ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು ಅಂತ. ಈಗ ಮೊದಲನೇದಾಗಿ ನೋಡಬೇಕಾದ್ರೆ ನೋಡಿ, ಕಾಲಮ್ ಓರಿಯೆಂಟೇಷನ್ಸ್. ನಮ್ಮ ಪ್ಲ್ಯಾನ್ನ ಪ್ರಕಾರ ಏನು ಕಾಲಮ್ ಓರಿಯೆಂಟೇಷನ್ಸು, ಪೊಸಿಷನ್ಸು ಸರಿಯಾಗಿ ಹೊಂದಾಣಿಕೆ ಆಗಿದೆಯಾ. ಎರಡನೇದಾಗಿ ರೀಇನ್ಫೋರ್ಸ್ಮೆಂಟ್ ಏನು ನಾವು ಪ್ರೊವೈಡ್ ಮಾಡಿದ್ದೀವಿ ಆ ಒಂದು ರೀಇನ್ಫೋರ್ಸ್ಮೆಂಟು ಸರಿಯಾಗಿದೆಯಾ. ಮತ್ತು ಅದರ ಬಾರ್ಸ್ ಆಗಿರ್ಬೋದು, ಮತ್ತು ಸ್ಟ್ಯಾಗರ್ಡ್ ನೋಡಿ, ನೀವು ಹೇಳ್ಬೋದು ಈ ಬಾರ್ ಬಂದು ಇಲ್ಲೇ ನಿಂತ್ಕೊಂಡಿದೆ, ಈ ಬಾರ್ ಹೋಗಿ ಇಲ್ಲಿ ನಿಂತ್ಕೊಂಡಿದೆ. ಸೊ ಇದನ್ನು ಸ್ಟ್ಯಾಗರ್ಡ್ ಲೆಂತ್ ಅಂತ ಹೇಳ್ತೀರಿ. ಅಂದರೆ ಲ್ಯಾಪಿಂಗ್ ಝೋನು 50% ಆಫ್ ದಿ ಲ್ಯಾಪಿಂಗ್ ಝೋನ್ ಒಂದು ಪೋರ್ಷನಲ್ಲಿ ಬಂದರೆ ಇನ್ನು 50% ಇನ್ನೊಂದು ಪೋರ್ಷನಲ್ಲಿ ಬರಬೇಕು. ಸೊ ಆಗ ಲ್ಯಾಪಿಂಗು ಚೆನ್ನಾಗಾಗುತ್ತೆ ಮತ್ತು ರೀಇನ್ಫೋರ್ಸ್ಮೆಂಟ್ ಸ್ಟ್ರೆಂತ್ ಲೋಡ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಬಹಳ ಉತ್ತಮವಾಗುತ್ತೆ. ಎರಡನೇದಾಗಿ ಕಾಂಕ್ರೀಟಿಂಗ್ ವರ್ಕ್ ಆದಮೇಲೆ ಹನಿಕೋಮ್ಸ್ ಏನಾದರೂ ಇದೆಯಾ, ಮತ್ತು ಈ ಒಂದು ಹ್ಯಾಕಿಂಗ್ ಏನು ಮಾಡಿದ್ದಾರೆ, ಈ ಒಂದು ಹ್ಯಾಕಿಂಗನ್ನು ಮಾಡಿದ್ದಾರೆ. ಯಾಕಂದರೆ ಪ್ಲಾಸ್ಟ್ರಿಂಗ್ ಮಾಡೋ ಸಂದರ್ಭದಲ್ಲಿ ಈ ಹ್ಯಾಕಿಂಗ್ಸ್ ಎಲ್ಲ ಬಹಳ ಸಹಾಯಕಾರಿಯಾಗುತ್ತೆ ಆ ಒಂದು ಪ್ಲಾಸ್ಟ್ರಿಂಗು ಅಂಟ್ಕೊಳೋದಕ್ಕೆ. ಸೊ ಎಲ್ಲಿ ಹನಿಕೋಮ್ಸ್ ಬಂದಿದೆಯಾ, ಹನಿಕೋಮ್ಸ್ ಬರದೇ ಇರೋ ರೀತಿಯಲ್ಲಿ ವೈಬ್ರೇಟರ್ನ ಯೂಸ್ ಮಾಡಿ ನಾವು ಕಾಲಮ್ಸನ್ನು ಈ ರೀತಿ ಕ್ಯಾಸ್ಟ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು ಯಾವುದೇ ಒಂದು ಕಾಲಮ್ ಆಗಿರ್ಬೋದು ಹನಿಕೋಮ್ಸ್ ಫ್ರೀ ಆಗಿದೆ. ಸೊ ಈ ರೀತಿ ಹನಿಕೋಮ್ಸ್ ಫ್ರೀ ಆಗಿದೆಯಾ, ಕಾಂಕ್ರೀಟಿಂಗ್ ವರ್ಕ್ ಸರಿಯಾಗಿ ನಡೆದಿದೆಯಾ. ಮೂರನೇದಾಗಿ ಫ್ಲೋರ್ ಪ್ಲ್ಯಾನ್ ಅಂತಕ್ಕಂಥದ್ದು ಏನಿದೆ ಅದು ಈ ಒಂದು ಫ್ಲೋರ್ನ ಮೇಲೆ ಸರಿಯಾಗಿ ಕೂತ್ಕೊಂಡಿದೆಯಾ. ನೋಡಿ, ಬೇಸ್ ಕೋರ್ಸ್ ಅಂತ ನಾವು ಮಾಡ್ಕೊತೀವಿ. ಮೊದಲನೇದಾಗಿ ಈ ಒಂದು ಬೇಸ್ ಕೋರ್ಸು ರೈಟ್ ಆ್ಯಂಗಲ್ ಆಗಿರ್ಬೋದು, ಲೆಂತು, ವಿಡ್ತು ಮತ್ತು ಇದರ ಪೊಸಿಷನ್ಸು ಎಲ್ಲವೂ ಸರಿಯಾಗಿದೆಯಾ, ಮತ್ತು ವಿಂಡೋ ಪೊಸಿಷನ್ಸ್ ಎಲ್ಲಿ ಬರುತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾವಿಷನ್ಸನ್ನು ಕೊಟ್ಟಿದ್ದಾರಾ ಅಂತಕ್ಕಂಥದ್ದನ್ನು ಚೆಕ್ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಸಿವಿಲ್ ಇಂಜಿನಿಯರ್ನ ಜವಾಬ್ದಾರಿಯಾಗಿರುತ್ತೆ. ಮೊದಲನೇದಾಗಿ ಈ ಒಂದು ಇಟ್ಟಿಗೆ ಕೆಲಸ ಸರಿಯಾಗಿ ನಡೆದಿದೆಯಾ, ಈ ಒಂದು ಕೆಲಸಕ್ಕೆ ಪೂರಕವಾದಂಥ ಕೆಲಸಗಳು ಆಗಿದಾವ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಇಟ್ಟಿಗೆಯನ್ನು ಕಟ್ಟೋದಕ್ಕಿಂತ ಮೊದಲು ನಾವು ಈ ರೀತಿ ಕಾಲಮ್ನ ಮೇಲೆ ಚಾರ್ಟ್ ಕೊಟ್ಟು ಮಾಡಬೇಕಾಗುತ್ತೆ. ಇದು ಈ ಒಂದು ಕಾಲಮ್ಮು ಈ ಒಂದು ಬ್ರಿಕ್ಕನ್ನು ಹಿಡಿದು ಇಟ್ಕೊಳೋ ಶಕ್ತಿ ಇರುತ್ತೆ ಇದಕ್ಕೆ. ಯಾಕಂದರೆ ಎರಡು ಡಿಫ್ರೆಂಟ್ ಮೆಟೀರಿಯಲ್, ಬೇರೆ ಬೇರೆ ಪದಾರ್ಥ ಆಗಿರೋದ್ರಿಂದ ಇದೆರಡನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಾವು ಈ ರೀತಿ ಚಾರ್ಟ್ ಕೊಟ್ಟನ್ನು ಮಾಡಬೇಕಾಗುತ್ತೆ. ಆಗ ರಫ್ ಸರ್ಫೇಸ್ ಬರೋದ್ರಿಂದ ಇದಕ್ಕೆ ಬಾಂಡಿಂಗು ಸರಿಯಾಗಿ ಸಿಗುತ್ತೆ. ಮತ್ತು ಇಟ್ಟಿಗೆಯನ್ನು ಕಟ್ಟಿದ ಮೇಲೆ ಈ ಗ್ಯಾಪ್ಸ್ ಏನಿದೆ ನೋಡಿ, ನೀವು ನೋಡ್ತಿದ್ದೀರಲ್ಲ, ಈ ಒಂದು ಗ್ಯಾಪ್ಸ್ನ ಸರಿಯಾಗಿ ಬಿಟ್ಟಿದ್ದಾರಾ. ಈ ಒಂದು ಗ್ಯಾಪ್ಸು ನಮಗೆ 9 to 12 to 13 mm ಮಾತ್ರ ಇರಬೇಕಾಗುತ್ತೆ. ಅದಕ್ಕಿಂತ ಮೇಲೆ ನೀವು ಗ್ಯಾಪ್ಸನ್ನು ಪ್ರೊವೈಡ್ ಮಾಡಿದ್ರೆ ಅಲ್ಲಿ ನಮಗೆ ಕ್ರ್ಯಾಕ್ಸ್ ಬರುವ ಸಾಧ್ಯತೆ ಇರುತ್ತದೆ. ಮತ್ತು ಗ್ರೂ ನೀವು ನೋಡ್ತಿದ್ದೀರಲ್ಲ, ಇಟ್ಟಿಗೆ ಕಟ್ಟಿದ ಮೇಲೆ ಈ ರೀತಿ ಗ್ರೂನ ಪ್ರೊವೈಡ್ ಮಾಡಿದಾರಾ. ಯಾಕಂದರೆ ಇದು ಪ್ಲಾಸ್ಟ್ರಿಂಗ್ನ ಸಂದರ್ಭದಲ್ಲಿ ಬಹಳ ಸಹಾಯಕಾರಿಯಾಗುತ್ತೆ. ಮತ್ತು ಈ ಒಂದು ಇಟ್ಟಿಗೆಯ ಲೈನ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಮತ್ತು ಇದರ ತೂಗು ಆಗಿರ್ಬೋದು, ಅಂದರೆ ಲೆವೆಲಿಂಗ್ ಆಗಿರ್ಬೋದು, ಎಲ್ಲವೂ ಸರಿಯಾಗಿದೆಯಾ ಅಂತಕ್ಕಂಥದ್ದನ್ನ ಕಣ್ಣ ಸಣ್ಣೆಯಲ್ಲೇ ನೋಡ್ತಕ್ಕಂಥದ್ದು ಒಬ್ಬ ಇಂಜಿನಿಯರ್ನ ಜವಾಬ್ದಾರಿ. ಹಾಗಾಗಿ ಯಾವುದಾದ್ರೂ ಒಂದು ಗೋಡೆ, ಈಗ ಇಲ್ಲಿ ಒಂದು ಗೋಡೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಿಲ್ವರ್ ಆಗಿರ್ಬೋದು ಅಥವಾ ಈ ರೀತಿಯಾದ ಹೋಲ್ಸನ್ನಾಗಿರ್ಬೋದು ಬಿಟ್ಕೊಳೋದ್ರಿಂದ ಬಹಳ ಉಪಯೋಗಕಾರಿಯಾಗುತ್ತೆ. ಇಲ್ಲಾಂದರೆ ನಮಗೆ ಇಲ್ಲಿ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ಇಲ್ಲಿ ಒಂದು ಗೋಡೆ ಬರುತ್ತೆ, ಈ ಗೋಡೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಹೋಲ್ಸನ್ನು ಬಿಟ್ಟಿದ್ದಾರೆ. ಈಗ ಇಲ್ಲಿ ನಂದು 4 ಇಂಚ್ ಗೋಡೆ ಬಂದು ಇಲ್ಲಿ ಕಂಟಿನ್ಯೂಟಿ ಆಗುತ್ತೆ ಮತ್ತು ಈ ಗೋಡೆಗೆ ಕನೆಕ್ಟ್ ಆಗಿರುತ್ತೆ ಅದು. ಸೊ ಆ ರೀತಿ ಎಲ್ಲೆಲ್ಲಿ ಗೋಡೆಗಳು ಬರುತ್ತೆ, ಎಲ್ಲೆಲ್ಲಿ ನಾವು ಈ ರೀತಿ ಗ್ಯಾಪ್ಸ್ ಬಿಟ್ಕೊಬೇಕು, ಸಿಲ್ವರ್ಸ್ ಎಲ್ಲಿ ಬಿಟ್ಕೊಬೇಕು, ಕಂಟಿನ್ಯೂಟಿ ಎಲ್ಲಿ ಕೊಡಬೇಕಾಗುತ್ತೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿ ಅದನ್ನು ಲೇಬರ್ಸ್ಗೆ ಹೇಳಬೇಕಾಗುತ್ತೆ. ಐದನೇದಾಗಿ ಮಿಕ್ಸಿಂಗ್ನ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀವಿ. ನಾವು ಇಟ್ಟಿಗೆ ಅಥವಾ ಬ್ಲಾಕ್ ಕನ್ಸ್ಟ್ರಕ್ಷನನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ 1:6 ರೇಷ್ಯೋದಲ್ಲಿ ಒಂದು ಮಿಕ್ಸನ್ನು ಮಾಡಬೇಕಾಗುತ್ತೆ. ಅಂದರೆ 1 ಪ್ರಮಾಣ ಸಿಮೆಂಟ್ ಆಗಿದ್ದರೆ ಅದಕ್ಕೆ 6 ಪ್ರಮಾಣ ನಾವು ಎಮ್ಸ್ಯಾಂಡನ್ನು ಹಾಕಬೇಕಾಗುತ್ತೆ. ಸೊ ಅದನ್ನು ನೀವು ಲೇಬರ್ಸ್ಗೆ ಈ ರೀತಿ ಒಂದು ಬಾಣಲಿಯನ್ನು ಕೊಡೋದಾಗಿರಲಿ ಅಥವಾ ಒಂದು ಬಾಕ್ಸನ್ನು ಕೊಡೋದಾಗಿರಲಿ, ನನ್ನ ಒಂದು ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬಾಕ್ಸ್ ಯಾವ ರೀತಿ ಇರುತ್ತೆ, ಆ ಒಂದು ಬಾಕ್ಸ್ನ ಬಳಕೆ ಯಾವ ರೀತಿ ಆಗಬೇಕು ಅಂತೇಳಿ. ಮತ್ತು ಈ ರೀತಿ ಮಿಕ್ಸಿಂಗ್ ಆಗಬೇಕು. ಮತ್ತು ಮಿಕ್ಸಿಂಗು ಒಂದು ದಿನಕ್ಕೆ ಕನಿಷ್ಠವಾದರೂ ಒಂದು 2 ಸಾರಿ ಮಿಕ್ಸಿಂಗ್ ಆದರೂ ಮಾಡಬೇಕಾಗುತ್ತೆ. ಬೆಳಗ್ಗೆ ಮಾಡಿದ ಮಿಕ್ಸಿಂಗ್ನ ಸಾಯಂಕಾಲದವರೆಗೂ ಇಟ್ಕೊಂಡು ಉಪಯೋಗಿಸೋದ್ರಿಂದ ಅದರಲ್ಲಿ ಯಾವುದೇ ರೀತಿಯಾದ ಒಂದು ಶಕ್ತಿ ಉಳ್ಕೊಳೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಸಾರಿ ಮಿಕ್ಸ್ ಮಾಡಿ ಮಧ್ಯಾಹ್ನದವರೆಗೂ ಉಪಯೋಗಿಸಿ, ಮತ್ತು ಊಟ ಆದಮೇಲೆ ಮಧ್ಯಾಹ್ನ ಒಂದು ಮಿಕ್ಸ್ ಮಾಡಿ ಅದನ್ನು ಸಂಜೆವರೆಗೂ ಉಪಯೋಗಿಸೋದ್ರಿಂದ ನೀವು ಉಪಯೋಗಿಸ್ತಕ್ಕಂಥ ಆ ಒಂದು ಮೋಟಾರ್ ಏನಿರುತ್ತೆ ಅದು ಬಹಳ ಶಕ್ತಿಶಾಲಿಯಾಗಿರುತ್ತೆ. ಮತ್ತು ಬಾಂಡಿಂಗ್ ಕೆಪಾಸಿಟಿ ಚೆನ್ನಾಗಿರೋದ್ರಿಂದ ಕ್ರ್ಯಾಕ್ಸ್ ಆಗಿರ್ಬೋದು, ಹಿಡಿದಿಟ್ಕೊಳ್ಳೋ ಶಕ್ತಿ ಬಹಳ ವೃದ್ಧಿಗೊಳ್ಳುತ್ತೆ ಮತ್ತು ಅದು ನಿಮ್ಮ ಗೋಡೆಗೆ ಸಹಾಯಕಾರಿಯಾಗುತ್ತೆ.